ರಾಮನಿಗೆ ಶಬರಿ ತಿನ್ನಿಸಿದ ಹಣ್ಣು ಅಂತ ನಾವೆಲ್ಲ ರಾಮಾಯಣದಲ್ಲಿ ಕೇಳಿರ್ತೀವಿ, ಓದಿರ್ತೀವಿ, ಸೀರಿಯಲ್ಲೂ ನೋಡಿರ್ತೀವಿ. ಆಕ್ಚುಲಿ ಅದು ಯಾವ ಹಣ್ಣು ಅಂತ ನಿಮ್ಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ಇವತ್ತು ಗೊತ್ತು ಮಾಡ್ಕೊಳ್ಳಿ. ಅದು ಎಲಚಿ ಹಣ್ಣು. ಸಂಕ್ರಾಂತಿ ಸಮಯದಲ್ಲಿ ಎಳ್ಳು ಬೀರಬೇಕಾದ್ರೆ ಎಲಚಿ ಹಣ್ಣನ್ನ ಕೂಡ ಒಂದು ಕುಡಿಕೆಯಲ್ಲಿ ಹಾಕಿ ಎಳ್ಳನ್ನ ಬೀರ್ತೀವಿ. ಅರೆ, ಎಲಚಿ ಹಣ್ಣ ಇಷ್ಟ ದಿನ ನಮಗೆ ಗೊತ್ತೇ ಇರಲಿಲ್ಲ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ನಿಮಗಾಗಿ ಈ ವಿಡಿಯೋ. ಸೊ ಬೋರೆ ಹಣ್ಣು, ಬದರಿ ಫಲ, ಬಾರೆಹಣ್ಣು, ಎಳಚಿ ಹಣ್ಣು, ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡೋ ಎಲಚಿ ಹಣ್ಣು ಸಂಕ್ರಾಂತಿ ಸಮಯದಲ್ಲಿ ಸಾಕಷ್ಟು ಸಿಗತ್ತೆ. ತುಂಬಾ ಇಷ್ಟ ಪಟ್ಕೊಂಡು ಯಾರಾದ್ರೂ ಎಲಚಿ ಹಣ್ಣು ತಿಂತಾರೆ ಅಂದ್ರೆ ನನ್ಗದು ಡೌಟ್ ಇದೆ. ಬಿಕಾಸ್ ಅದೊಂಥರ ಹುಳಿಯಾಗಿರುತ್ತೆ, ಸಿಹಿನೂ ಇರಲ್ಲ, ತುಂಬಾ ಕಮ್ಮಿ ಸಿಹಿ ಇರುತ್ತೆ, ಆದ್ರೆ ಹುಳಿಯಾಗಿರುತ್ತೆ. ಸಂಕ್ರಾಂತಿ ಹಬ್ಬದ ಆಚರಣೆಯಲ್ಲಿ ಎಲಚಿ ಹಣ್ಣು ತಿನ್ಲೇಬೇಕು ಅನ್ನೋ ಸಂಪ್ರದಾಯ, ಆಚರಣೆ ನಮ್ಮ ಹಿರಿಯರು ಮಾಡಿದ್ರಿಂದ ಇವತ್ತು ಅದರ ಅಸ್ತಿತ್ವ ಇದೆ. ಕೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹಬ್ಬ ಮತ್ತು ಆಚರಣೆಗಳಲ್ಲಿ ಇಂಥದನ್ನೇ ಮಾಡಬೇಕು, ಇಂಥದನ್ನೇ ದಾನವಾಗಿ ಕೊಡಬೇಕು ಅಂತ ಯಾಕೆ ಮಾಡಿರ್ತಾರೆ ಹೇಳಿ? ಕಾಲಕ್ರಮದಲ್ಲಿ ನಮಗಿದು ಇಷ್ಟ ಅಪ್ಪ, ಇದನ್ನ ಕೊಂಡ್ಕೊಳ್ತೀವಿ, ಅಯ್ಯ ನನಗಿದು ಇಷ್ಟ ಇಲ್ಲ, ತಗೊಳಲ್ಲ ಅಂತ ಹೇಳಿ ಫಿಲ್ಟರ್ ಆಗಿ 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 ಒಂದು 108 ಒಳ್ಳೊಳ್ಳೆ ವಿಚಾರಗಳು ಹೋಗಿ 8 ಉಳ್ಕೊಳತ್ತೆ. ಈ ಕಾರಣಕ್ಕೇನೆ ಪ್ರತಿಯೊಂದು ಹಬ್ಬಕ್ಕೂ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳನ್ನೇ ತಿನ್ಬೇಕು. ಯಾಕೆ? ಈ ಚಳಿಗಾಲ, ಚಳಿಯಿಂದ ಬೇಸಿಗೆಗೆ ಸಡನ್ ಆಗಿ ಬದಲಾಗತ್ತಲ್ಲ ಋತು, ಆ ಸಮಯದಲ್ಲಿ ನಮ್ಗೆ ಎಷ್ಟು ಕಷ್ಟ ಆಗತ್ತೆ ಗೊತ್ತಾ? ತ್ರಿದೋಷಗಳು, ವಾತ, ಪಿತ್ತ, ಕಫ ಎಷ್ಟೆಲ್ಲ ಆಟ ಆಡಿಸತ್ತೆ ಮನುಷ್ಯನ್ನ. ಸೊ ಇಂಥ ಟೈಮ್ನಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳನ್ನು ನಾವು ತಿನ್ನಬೇಕೋ ಅದನ್ನೇ ತಿನ್ನಬೇಕು. ಆರೋಗ್ಯ ಚೆನ್ನಾಗಿರ್ಬೇಕು. 30 ಒಳಗಡೆ ಇರೋವಂಥವ್ರಿಗೆ ಏನಂಥ ಗೊತ್ತಾಗಲ್ಲ ಕಷ್ಟ, ಯಾಕಂದ್ರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಸಣ್ಣ ವಯಸ್ಸು, ಮುಂದೆ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಅಲ್ವಾ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಅದನ್ನೇನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ ಕೋವಿಡ್ ಬಂದ್ಮೇಲೆ. ಸರಿ, ಈ ಎಲಚಿ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಹುಳಿ ಸಿಹಿಯಾದ ಹಣ್ಣು ಜೀರ್ಣಕ್ರಿಯೆ ಜಾಸ್ತಿ ಮಾಡತ್ತೆ, ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡತ್ತೆ. ಇದೆರಡು ಸಾಕಲ್ವಾ? ದೇಹಕ್ಕೆ ಎಷ್ಟು ರೀತಿ, ನಾನಾ ರೀತಿ ರೋಗಗಳು ಬರುತ್ತೆ ಈ ಕಾಲ ಬದಲಾವಣೆ ಆಗುವಂಥ ಟೈಮ್ನಲ್ಲಿ. ಅದನ್ನ ತಡೆಯುವುದು ಎಲಚಿ ಹಣ್ಣು. ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ನಾರಿನಂಶ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಕಬ್ಬಿಣಾಂಶ, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ವಿಟಮಿನ್ ಎ ಮತ್ತು ವಿಟಮಿನ್ ಸಿ, ಇನ್ನೂ ಬೇಕಾದಷ್ಟಿದೆ. ಆದ್ರೆ ಈ ಹುಳಿಯಾದ ಹಣ್ಣು ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಸಿ ವಿಟಮಿನ್. ಸಿ ವಿಟಮಿನ್ ಯಾವಾಗ್ಲೂ ರೋಗ ನಿರೋಧಕ. ಸೊ ಇದನ್ನ ಯಾವ ರೀತಿ ತಿನ್ಬೇಕು? ತುಂಬಾ ಜನ ತುಂಬಾ ರೀತಿಯ ಅಡುಗೆಗಳನ್ನ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ತಿನ್ನೋದು ಹೆಂಗೆ ಅಂದ್ರೆ, ಚಿಟಿಕೆ ಉಪ್ಪನ್ನ ಹಾಕಿ, ಅಂದ್ರೆ ಫಸ್ಟ್ ತಗೊಂಡ್ ಬರ್ತೀವಲ್ಲ ಎಲ್ಚಿ ಹಣ್ಣನ್ನ, ಚೆನ್ನಾಗಿ ತೊಳೆದು ಒಂಚೂರು ಉಪ್ಪನ್ನ ಹಾಕಿ ಹಂಗೆ ಬಾಯಿಗೆ ಹಾಕೊಂಡ್ಬಿಡೋದು ಅಷ್ಟೇ. ಗಟ್ಟಿಯಾದ ಒಂದು ಬೀಜ ಇರುತ್ತೆ, ಗಟ್ಟಿಯಾದ. ಇವಾಗ ಬೇಲದ ಹಣ್ಣೆಲ್ಲ ಓಪನ್ ಮಾಡಿದಾಗ 100 ಬೀಜಗಳಿರುತ್ತೆ, ಹಂಗಲ್ಲ. ಎಲಚಿ ಹಣ್ಣಲ್ಲಿ ಗಟ್ಟಿಯಾದ ಒಂದೇ ಒಂದು ಬೀಜ ಇರುತ್ತೆ. ಬೀಜ ಅಫ್ಕೋರ್ಸ್ ನಾವ್ ಯಾರು ತಿನ್ನಲ್ಲ, ಬಿಸಾಕ್ತಿವಿ. ಆದ್ರೆ ಎಲಚಿ ಹಣ್ಣನ್ನ ಸಿಪ್ಪೆ ಸಮೇತ ತಿನ್ನಬಹುದು. ತಾಜಾ ಹಣ್ಣು ತೊಳೆಯೋದು, ಉಪ್ಪಿನ ಜೊತೆ ಒಂಚೂರು ಸೇರ್ಸೋದು, ಅಂದ್ರೆ ಉಪ್ಪನ್ನ ಉದುರಿಸ್ಕೊಳ್ಳೋದು, ಬಾಯಿಗೆ ಹಾಕೊಳ್ಳೋದು, ತಿನ್ನೋದು, ಇಷ್ಟೇ. ಸೊ ಈ ಸಲ ಯಾರೆಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಇಷ್ಟು ವರ್ಷಗಳ ಕಾಲ ಎಲಚಿ ಹಣ್ಣು ಸುಮ್ಮನೆ ತಗೊಂಡ್ ಬಂದ್ ಬರೀ ಬೀರಕ್ಕೆ ಮಾತ್ರ ಉಪಯೋಗಿಸ್ತಿದ್ರೋ, ದಯವಿಟ್ಟು ಅದನ್ನ ಬೀರೋದರ ಜೊತೆಗೆ ತಿನ್ನಿ, ಮನೆಯಲ್ಲಿ ಇರೋವರಿಗೆ ತಿನ್ನಿಸಿ.